ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೆ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವ್ಯೈ ನಮಃ. ಅವಿಘ್ನಮಸ್ತು. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪುರಾಣ ಪ್ರಸಿದ್ಧವಾದಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಹಳ ಸಮೀಪದಲ್ಲಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ತ್ರಿಗುಣಾತ್ಮಿಕ ಶ್ರೀ ದುರ್ಗಾ ಪರಮೇಶ್ವರಿ ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡಿದ್ದೇನೆ. ಆ ಒಂದು ಭಗವತಿಯ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಈ ಮಹಾಸೂರ್ಯಗ್ರಹಣದ ಫಲದ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು 2024ನೇ ಇಸವಿಯಲ್ಲಿ ಮೊದಲನೇ ಗ್ರಹಣ ಮುಗಿದೋಯ್ತು, ಚಂದ್ರಗ್ರಹಣ. ಈಗ ಎರಡನೇ ಗ್ರಹಣ, ಆದರೆ ಮೊದಲನೇ ಸೂರ್ಯಗ್ರಹಣ. 2024ನೇ ಇಸವಿಯ ಎರಡನೇ ಗ್ರಹಣ, ಮೊದಲನೇ ಸೂರ್ಯಗ್ರಹಣ ಯಾವತ್ತು? ಏಪ್ರಿಲ್ 8ನೇ ತಾರೀಕು. ಏಪ್ರಿಲ್ 8ನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ದಿವಸ ಮೀನರಾಶಿಯಲ್ಲಿ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಅದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಅವತ್ತಿನ ದಿವಸ ರಾತ್ರಿ 9:30 ಶುರುವಾಗಿ 9ನೇ ತಾರೀಕು ಬೆಳಗಿನ ಜಾವ 2:22 ತನಕ ಇರ್ತದೆ. ಸೊ ಬೇರೆ ಬೇರೆ ದೇಶಗಳಲ್ಲಿ ಕಾಣಿಸ್ತದೆ. ಒಂದಿಷ್ಟು ಅಮೆರಿಕಾದಲ್ಲಿ, ಐರ್ಲ್ಯಾಂಡು, ನೆದರ್ಲ್ಯಾಂಡು, ಸ್ಪೇನು, ಬೇರೆ ಬೇರೆ ಇತರ ದೇಶಗಳಲ್ಲಿ ಕಾಣಿಸ್ತಾ ಇದೆ. ಯಾವ ದೇಶಗಳಲ್ಲಿ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಆ್ಯಕ್ಚುಲಿ ಆಚರಣೆ ಇದೆ. ಇಲ್ಲಿ ಭಾರತದಲ್ಲಿ ಗ್ರಹಣಾಚರಣೆ ಇಲ್ಲ. ಗ್ರಹಣಾಚರಣೆ ಅಂದ್ರೇನು? ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಕ್ಕಂಥದ್ದು, ಅಂದರೆ ಗ್ರಹಣದ ವಿಚಾರದಲ್ಲಿ. ಗ್ರಹಣ ಆರಂಭದಲ್ಲಿ ಒಂದು ಸ್ನಾನ, ಗ್ರಹಣದ ಮಧ್ಯದಲ್ಲಿ ಒಂದು ಸ್ನಾನ, ಗ್ರಹಣ ಮುಗಿದ ಮೇಲೊಂದು ಸ್ನಾನ, ಗ್ರಹಣ ಸಮಯದಲ್ಲಿ ಹೊರಗೆ ಬರೋಂಗಿಲ್ಲ, ಗ್ರಹಣದಲ್ಲಿ ಊಟ ಮಾಡೋಂಗಿಲ್ಲ, ನೀರು ಕುಡಿಯೋಂಗಿಲ್ಲ, ಏನು ಮಾಡೋಂಗಿಲ್ಲ, ಮಲಮೂತ್ರ ವಿಸರ್ಜನೆ ಹೋಗಂಗಿಲ್ಲ. ಈ ಥರದ್ದು ಯಾವ ರೂಲ್ಸು ಇಲ್ಲ. ಯಾಕೆಂದರೆ ಗ್ರಹಣ ಆಚರಣೆ ಇಲ್ಲ. ದರ್ಭೆ ಹಾಕಿಡೋದು ಅವೆಲ್ಲ ಏನೂ ಇಲ್ಲ. ಗ್ರಹಣ ಮುಗಿದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋದು ಅವೆಲ್ಲ ಏನೂ ಇಲ್ಲ. ಆದರೆ ಗ್ರಹಣ ಮೀನರಾಶಿಯಲ್ಲಿ ಸಂಭವಿಸ್ತಾ ಇದೆ. ಪ್ರಭಾವನೂ ಇಲ್ಲ ಅಂತ ಅನ್ನಕ್ಕೆ ಬರಲ್ಲ. ಸಿಂಹರಾಶಿಯಿಂದ 8ನೇ ರಾಶಿಯಾದ ಮೀನರಾಶಿಯಲ್ಲಿ ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯೆಯ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಅಂತಂದಾಗ ಅದು ಸಿಂಹರಾಶಿಯವರಿಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅಶುಭ ಫಲ. ಆದ್ದರಿಂದ ಗ್ರಹಣಾಚರಣೆ ಇಲ್ಲದಿದ್ದರೂ ಸಹ ಆ ಪರ್ಟಿಕ್ಯುಲರ್ ಗ್ರಹಣ ನಿಮಗೆ ಅಶುಭ ಫಲ ಇರೋದರಿಂದ ಕಡ್ಡಾಯವಾಗಿ ನೀವು ದೇವತಾರಾಧನೆಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಅತ್ಯಂತ ಅವಶ್ಯಕ. ನಾನು ಹೆದರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾರೆ, ದಯವಿಟ್ಟು ಹಂಗೆ ಅನ್ಕೊಂಬೇಡಿ. ಯಾಕೆಂದರೆ ಹಂಗೆ ಮಾಡಿದ್ರೆ ನಾನು ಶುಭ ವಿಚಾರಗಳ ವಿಡಿಯೋನೇ ಹಾಕ್ತಿರಲ್ಲ. ನಾನು ಎಲ್ಲ ಶುಭ ವಿಚಾರಗಳ ವಿಡಿಯೋನೂ ಹಾಕ್ತೇನೆ, ಪ್ರತಿ ತಿಂಗಳು ಎಚ್ಚರಿಕೆ ವಿಡಿಯೋನೂ ಹಾಕ್ತೇನೆ. ಅದನ್ನು ನೋಡ್ಕೊಳ್ಳದೆ ಬರೀ ಎಚ್ಚರಿಕೆ ವಿಡಿಯೋ ಮಾತ್ರ ನೋಡ್ತಕ್ಕಂಥವ್ರು ನೀವೇನು ಶುಭ ವಿಚಾರ ಹೇಳೋದೇ ಇಲ್ಲ ಅಂತ ಬೈಕೊಂತಾರೆ. ನಾವು ಏನು ಮಾಡೋಕ್ಕಾಗಲ್ಲ. ಸಾಮಾಜಿಕ ಜಾಲತಾಣ ಆದಮೇಲೆ ಎಲ್ಲದನ್ನೂ ಒಪ್ಕೊಳ್ಳೇಬೇಕಾಗ್ತದೆ. ಸೊ ಆದ್ದರಿಂದ ನಾನು ಶುಭ ವಿಚಾರಗಳ ವಿಡಿಯೋದನ್ನು ಸಹ ತಿಳಿಸಿದ್ದೇನೆ. ಆದರೆ ಈ ಒಂದು ಗ್ರಹಣ ನಿಮಗೆ ಅಶುಭ ಫಲ ಇರೋದರಿಂದ ಖಂಡಿತವಾಗಿ ನಿಮಗೆ ಇದು ಪರಿಹಾರ ಮಾಡಿಕೊಳ್ಳಲೇಬೇಕಾದಂತಹ ಒಂದು ವಿಚಾರ. ಈ ಒಂದು ಅಶುಭ ಫಲ ಇದೆ, ಏನೇನು ಸಮಸ್ಯೆಗಳಾಗಬಹುದು ನೋಡಿ. ಸಾಮಾನ್ಯವಾಗಿಯೇ ಶುಭ ಫಲ ಇದ್ದಾಗಲೂ ಸಹ ಸೂರ್ಯಗ್ರಹಣ ಅಂದಾಗ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾನೆ. ಆದ್ದರಿಂದ ಸಿಂಹರಾಶಿಯವರಿಗೆ ಶುಭ ಫಲ ಇದ್ದರೂ ಸೂರ್ಯಗ್ರಹಣದಲ್ಲಿ ಶುಭ ಫಲಗಳು ಸಿಗೋಕ್ಕಾಗಲ್ಲ. ಇನ್ನು ಚಂದ್ರಗ್ರಹಣ ಶುಭ ಫಲ ಇದ್ದಾಗೇನಾದ್ರು ಆಗ್ಬೋದೇನೋ, ಯಾವಾಗವರು ಮುಂದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಹಾಗಿದ್ದಲ್ಲ. ಸೊ ಆದ್ದರಿಂದ ಚಂದ್ರಗ್ರಹಣದಿಂದ ಶುಭ ಫಲಗಳನ್ನು ನೀವು ಅಪೇಕ್ಷಿಸಬಹುದೇ ಮುಂದೆ ಯಾವಾಗಾದ್ರು ಶುಭ ಫಲ ಇದ್ದಾಗ ವಿನಃ ಈ ಸೂರ್ಯಗ್ರಹಣದಲ್ಲಿ ಇದು ಅಂತಲ್ಲ, ಯಾವುದೇ ಸೂರ್ಯಗ್ರಹಣದಲ್ಲೂ ಸಿಂಹರಾಶಿಯವರು ಶುಭ ಫಲಗಳನ್ನು ಅಪೇಕ್ಷಿಸಕ್ಕೆ ಬರಲ್ಲ. ಯಾಕೆ ಅಂದರೆ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿದ್ದಾನೆ. ಆದ್ದರಿಂದ ಸೊ ಏಪ್ರಿಲ್ 8ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿಯಾದಂಥ ರವಿಗ್ರಹ ಅಷ್ಟಮ 8ನೇ ಮನೆಯಲ್ಲಿ ಗ್ರಸ್ತನಾಗ್ತಾನೆ. ಆದ್ದರಿಂದ ಸಿಂಹರಾಶಿಯವರಿಗೆ ಇದು ಅಶುಭ ಫಲ. ಏನೇನು ಅಶುಭ ಆಗ್ತದೆ, ಏನೇನು ಸಮಸ್ಯೆಗಳಾಗಬಹುದು, ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ, ಆಯಿತಾ, ಆಂಗ್ಲ ಭಾಷೆಯಲ್ಲಿ. ಸೊ ಆಮೇಲೆ ಏನೋ ಸಮಸ್ಯೆಗಳಾದಮೇಲೆ ಪರಿಹಾರ ಮಾಡ್ಕೊಳ್ಳೋದು ಬದಲಾಗಿ
ವಿಡಿಯೋ ನೋಡಬೇಕಾದ್ರೆ ಗುರುಗಳನ್ನ ಬೈಕೊಂಬಿಡೋದು ಬರೀ ಎದುರಿಸ್ತಾರೆ ಅಂತ. ಸಮಸ್ಯೆಗಳಾದಮೇಲೆ ಅಯ್ಯೋ ಗುಳೆ ಅವತ್ತು ನೀವು ಹೇಳಿದ್ರಿ ನಾನದು ಮಾಡ್ಕೊಳ್ಳಿಲ್ಲ ಪರಿಹಾರ, ಇವಾಗ ಏನಾರು ಮಾಡ್ಬೋದಾ ಗುರುಳೆ ಅಂತ. ಸಮಸ್ಯೆ ಆದಮೇಲೆ ಏನು ಪರಿಹಾರ ಮಾಡ್ಕೊತೀವಿ, ಆಗದೇ ಇರೋಂಗೆ ನೋಡ್ಕೋಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ನಾನು ಮುಂಚಿತವಾಗಿ ಹೇಳೋದೇನಕ್ಕೆ, ಆಗದೇ ಇರಲಿ ಅಂತ. ಸರಿ, ಏನೇನು ಸಮಸ್ಯೆ ಆಗಬಹುದು ಅಂತ ನೋಡ್ಲಿಕ್ಕೆ ಹೋದರೆ, ಮೊಟ್ಟ ಮೊದಲನೇದಾಗಿ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಗ್ರಸ್ತನಾಗ್ತಾನೆ. ಆದ್ದರಿಂದ ಈ ಸೂರ್ಯಗ್ರಹಣ ಆದ ನಂತರ 1-1.5 ತಿಂಗಳುಗಳ ಕಾಲ ಹೆಚ್ಚು ಕಡಿಮೆ ಸಿಂಹರಾಶಿಯವರಿಗೆ ಆರೋಗ್ಯ ಬಾಧೆ, ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳಾಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಎಷ್ಟು ಅಂತಂದರೆ ಅದಕ್ಕೆ ನಿಮಗೆ ಯೋಚನೆ ಬರ್ತದೆ. ಅಂದರೆ ಒಂದು ಔಷಧಿ ತಗೊಂಡ್ರೆ ಅದೇನೋ ರಿಯಾಕ್ಷನ್ ಆಯಿತು, ಮತ್ತೊಂದೇನೋ ಆಯಿತು, ಅದಕ್ಕೇನೋ ಔಷಧಿ ಮಾಡಿರಿ ಈ ಬುಡ್ದು ಹಾಗೆ ಉಳ್ಕೊಂಡ್ಬಿಡ್ತು, ಇದಕ್ಕೇನೋ ಔಷಧಿ ಮಾಡಿದ್ರಿ ಇದು ಮತ್ತೊಂದೇನೋ ಸಮಸ್ಯೆ ಆಯಿತು. ಸರಿ, ಔಷಧಿ ಚೆನ್ನಾಗಿ ಸಿಕ್ಕಿದಾಗ ಡಾಕ್ಟ್ರುಗಳು ಸರಿಯಾಗಿ ಸಿಗಲ್ಲ, ಡಾಕ್ಟ್ರುಗಳು ಸರಿಯಾಗಿ ಸಿಕ್ಕಿದಾಗ ಔಷಧಿಗಳು ಸರಿಯಾಗಿ ಸಿಗಲ್ಲ, ಇದೆರಡೂ ಸರಿಯಾಗಿ ತಗೊಂಡು ಸಿಕ್ಕಿದಾಗ ನೀವು ಔಷಧಿ ಸೇವನೆಯನ್ನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಏನೋ ಒಂದು ಅಥವಾ ಚೆಕ್ ಮಾಡೋಕ್ಕೆ ಹೋದರೆ ಡಾಕ್ಟ್ರ್ ಎಲ್ಲ ಕರೆಕ್ಟಾಗಿದೆ ಅಂತಾರೆ, ನಿಮಗೆ ಮಾತ್ರ ಆರೋಗ್ಯ ಬಾಧೆ ಆಗ್ತಾನೇ ಇರುತ್ತೆ. ಡಾಕ್ಟ್ರ್ ಅರ್ಥನೇ ಎಲ್ಲ ಸರಿ ಇದೆ ಅಂತಾರೆ, ಸರ್ ನನಗೆ ಆಗ್ತಾಯಿಲ್ಲ, ನನ್ನ ಕೇಳಿ ತಮ್ಮ ತ್ರಾಸ ಆಗ್ತಾ ಇದೆ. ಆಮೇಲೆ ಡಾಕ್ಟ್ರ್ ಯಾವುದೊಂದು ಪೇನ್ ಕಿಲ್ಲರ್ ಕೊಟ್ಟು ಕಳಿಸಿದ್ರು ಅಂತ ಇನ್ನು ಎಷ್ಟು ಅಂತ ಕೇಳೋದು ಅಂತ. ಸೊ ಹೀಗೆ ಸಿಂಹರಾಶಿಯವರಿಗೆ ಈ ಒಂದು ಗ್ರಹಣ ಆರೋಗ್ಯ ಬಾಧೆಯನ್ನು ಉಂಟು ಮಾಡಲಿದೆ. ಪರಿಹಾರ ಏನಪ್ಪ? ಗ್ರಹಣದ ದಿವಸ ಮೃತ್ಯುಂಜಯ ಹವನ ಬಹಳ ವಿಶೇಷವಾದ ಪರಿಹಾರವನ್ನು ಕೊಡಲಿದೆ. ಮಹಾಸೂರ್ಯಗ್ರಹಣ 8ನೇ ತಾರೀಕು ಅವತ್ತಿನ ದಿವಸವೇ ನಾವು ಸೂರ್ಯಗ್ರಹಣದ ದಿವಸವೇ ಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ನಿಮಗೆಲ್ಲರಿಗೂ ಸಹ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ತೇಜೋಮಣಿ ಅನ್ನುವಂಥ ವಿಶೇಷವಾದ ಈ ಒಂದು ಮಣಿ ಪ್ರಸಾದವನ್ನು ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅದಕ್ಕಿಂತ ಮುಂಚೆ ಈಗ ನಾನು ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ವಿಡಿಯೋ ಅಂಡಲ್ಲಿ ನೋಡ್ತೀರಾ ನೀವು ಅದನ್ನು, ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಮಣಿಗಳನ್ನೆಲ್ಲ ಇಟ್ಟು ಅಭಿಮಂತ್ರಣ ಮಾಡಿ ಎನರ್ಜೈಸ್ ಮಾಡಿ ತೊಗೊಂಬರ್ತೇನೆ ಆಯ್ತಲ್ಲ. ಮತ್ತೆ ಪುನಃ ನಾವು ಹೋಮದಲ್ಲಿ ಇಡೋದು ಡಬಲ್ ಎನರ್ಜೈಸ್ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಸಿಂಹರಾಶಿಯವರೆಲ್ಲ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಖಂಡಿತವಾಗಿ ಒಳ್ಳೆಯದಾಗಲಿ. 1-1.5 ತಿಂಗಳು ಕನಿಷ್ಠ ಪಕ್ಷ ಗ್ರಹಣ ಆದಮೇಲೆ ಇದನ್ನು ಧಾರಣೆ ಮಾಡ್ಕೊಳ್ಳಿ, ಕುತ್ತಿಗೆಯಲ್ಲಿ ಅಥವಾ ಪಾಕೆಟಲ್ಲಿ ಇಟ್ಕೊಂಡಿರಿ, ಖಂಡಿತವಾಗಿ ಒಳ್ಳೆಯದಾಗಲಿ. ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ಪ್ರಭಾವ ಈ ಒಂದು ಸೂರ್ಯಗ್ರಹಣದಿಂದ ಸಿಂಹರಾಶಿಯವರ ಮೇಲೆ ಅಂದರೆ ವಿವಾಹಿತ ಸ್ತ್ರೀಯರು ತಮ್ಮ ಯಜಮಾನರ ಆರೋಗ್ಯದ ಬಗ್ಗೆ ಬಹಳ ಗಮನಿಸಬೇಕಾಗ್ತದೆ. ಮಾಂಗಲ್ಯ ಸ್ಥಾನದಲ್ಲಿಯೇ ಸೂರ್ಯಗ್ರಹಣ ಅಷ್ಟಮ, ಆದ್ದರಿಂದ ಯಜಮಾನರ ಜೊತೆ ಜಗಳ ಮನಸ್ತಾಪಗಳು ಮಾಡ್ಕೋಬೇಡಿ. ಸಿಂಹರಾಶಿ ವಿವಾಹಿತ ಸ್ತ್ರೀಯರು ಯಜಮಾನರು ಅಷ್ಟೇ, ಅವರೊಬ್ಬರೇ ಟ್ರಿಪ್ಪು ಅಂತ ಹೋಗ್ತೀನಿ ಅಂದರೆ ಬಿಡಬೇಡಿ, ಅವ್ರ ಜೊತೆಗೆ ನೀವು ಸಹ ಇರಿ. ಅವ್ರನ್ನ ಡ್ರೈವಿಂಗ್ ಮಾಡೋಕ್ಕೆ ಕೊಡಬೇಡಿ. ಬಹಳ ಮುಖ್ಯವಾಗಿ ಗಮನಿಸ್ತಾ ಇರಬೇಕಾಗುತ್ತೆ ನಿಮ್ಮ ಯಜಮಾನರ ಆರೋಗ್ಯದ ಬಗ್ಗೆ, ಏನು ತಿಂತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವರ ಜೀವನ ಕ್ರಮ ಇದೆ, ಇದೆಲ್ಲದನ್ನೂ ಸಹ ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಹಾಗೂ ಮಹಾಮೃತ್ಯುಂಜಯ ಹೋಮವನ್ನು ಅವರ ಹೆಸರಲ್ಲಿ ಮಾಡಿಸಿ ವಿಶೇಷವಾದ ಈ ಒಂದು ತೇಜೋಮಣಿಯನ್ನು ಅವರು ಧಾರಣೆ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿರಬೇಕು, ತೇಜೋಮಣಿ ಕುತ್ತಿಗೆಯಲ್ಲಿರಬೇಕು, ಆವಾಗ ಖಂಡಿತವಾಗಿ ಅನುಕೂಲವಾಗಲಿದೆ. ಪ್ರಮುಖವಾದಂತಹ ವಿಚಾರ ಎಚ್ಚರಿಕೆ ಅನ್ಬಹುದು. ಸಿಂಹರಾಶಿಯವರಿಗೆ ಪ್ರಯಾಣಗಳ ಬಗ್ಗೆ ಹೇಳಬೇಕಾಗ್ತದೆ. ಈ ಮಹಾಸೂರ್ಯಗ್ರಹಣ ಸಿಂಹರಾಶಿಯವರಿಗೆ ಕೆಲವು ಅಪಘಾತ ಯೋಗಗಳನ್ನು ಕೊಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಪಘಾತ ಯೋಗಗಳು, ಆಕ್ಸಿಡೆಂಟ್ಸ್. ಸೊ ಆದ್ದರಿಂದ ದಯವಿಟ್ಟು ಗಮನಿಸಬೇಕು ಸಿಂಹರಾಶಿಯವರು. ಆಕ್ಸಿಡೆಂಟ್ಸ್ಗಳಾಗ್ಬಿಡುತ್ತೆ, ನೀವೇ ಗಾಡಿ ವಾಹನ ಚಾಲನೆಯನ್ನು ಮಾಡಬೇಡಿ. ದೂರ ಪ್ರಯಾಣ ಅನಿವಾರ್ಯ ಆದರೆ ಮಾಡಿ, ಇಲ್ಲದೋದ್ರೆ ಅದನ್ನೂ ಸಹ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಈ ಮಹಾಮೃತ್ಯುಂಜಯ ಹೋಮ, ಮಹಾಸೂರ್ಯಗ್ರಹಣದ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಕಾಪಾಡತ್ತೆ ನಿಮ್ಮನ್ನು. ನೆಕ್ಸ್ಟ್ ಅಷ್ಟಮದಲ್ಲಿ ಗ್ರಹಣ ಸಿಂಹರಾಶಿಯವರಿಗೆ ಅಂದಾಗ ಶತ್ರುಗಳ ಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ ಜಾಸ್ತಿ ಮಾಡಿಬಿಡುತ್ತೆ. ಈ ಬೆನ್ನಿಗೆ ಚೂರಿ ಹಾಕೋರು, ಮೋಸ ಮಾಡೋರು, ಶತ್ರುಗಳು ಮಾಟ ಮಂತ್ರ ಮಾಡಿಸೋರು, ಇವರು ಅವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ನಿಮ್ಮದು ಮೊದಲೇ ಪವರ್ ಡೌನ್ ಆಗಿರುತ್ತೆ, ಅವ್ರ ಪವರ್ ಜಾಸ್ತಿ ಆಗಿ ನಿಮ್ಮ ಮೇಲೆ ಚೆನ್ನಾಗಿ ದಬ್ಬಾಳಿಕೆ ನಡೆಯುತ್ತೆ. ಆಫೀಸ್ನಲ್ಲಿ ಕೂಡ ಶತ್ರುಗಳ ಬಾಧೆ ಜಾಸ್ತಿ ಆಯಿತು, ವ್ಯಾಪಾರ ವ್ಯವಹಾರ ಮಾಡೋ ಜಾಗಗಳಲ್ಲಿ ಶತ್ರು ಬಾಧೆ ಜಾಸ್ತಿ ಆಯಿತು, ನೆಂಟ್ರಿಸ್ಟ್ರಲ್ಲಿ ಶತ್ರು ಬಾಧೆ ಜಾಸ್ತಿ ಆಯಿತು, ಹೊರಗಿನ ಪ್ರಪಂಚದಲ್ಲಿ ಶತ್ರು ಬಾಧೆಗಳು ಜಾಸ್ತಿ ಆಗೋಗುತ್ತೆ. ಸೊ ಹಿಂಗೆ ಪ್ರತಿದಿನ ಪ್ರತಿಕ್ಷಣ ಶತ್ರು ಬಾಧೆಗಳು ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಸಿಂಹರಾಶಿಯವರಿಗೆ ಶತ್ರುವನ್ನು ನಿಗ್ರಹ ಮಾಡಿಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಈ ವಿಡಿಯೋ ಎಂಡಲ್ಲಿ ನಿಮಗೆ ಸಿಂಪಲ್ ಪರಿಹಾರಗಳನ್ನು ತಿಳಿಸಿದ್ದೇನೆ, ಗ್ರಹಣಕ್ಕೆ ಏನು ಮಾಡಬೇಕು ಅಂತ. ಅದ್ರ ಜೊತೆಗೆ ವಿಶೇಷವಾಗಿ ಗ್ರಹಣದ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನೇ ಮಾಡ್ತಾ ಇದ್ದೇವೆ. ಎಲ್ಲ ಮಾಟಮಂತ್ರ, ದೃಷ್ಟದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತ. ಹಾಗೂ ವಿಶೇಷವಾದ ಈ ತೇಜೋಮಣಿ
ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಅದರಿಂದ ವಿಶೇಷ ಪರಿಹಾರಗಳೇನು ಅಂತ ನೋಡ್ಕೊಂಬರೋಣ. ವಿಶೇಷ ಪರಿಹಾರಗಳೇನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ 8ನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ. ಆದ್ದರಿಂದ 9ನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ, ಬಹಳ ಮುಖ್ಯವಾಗಿ ಗೋಧಿ 1 kg ಅಥವಾ 2 kg ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ, ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ, ಉದ್ದಿನ ಬೇಳೆಯನ್ನು, ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟಾಗಿ ದಾನ ಮಾಡಬೇಕು. 9ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವ ದೇಗುಲ, ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ, ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಅಲ್ಲಿ ನೀವು ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ. ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದ್ರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಡ್ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು 9 ಗಂಟೆ 9:15ರಿಂದ ದೇವ್ರ ಮನೆಯಲ್ಲಿ ಒಂದು 1 hour 2 hour ಕೂತ್ಕೊಂಡು ಜಪ ಮಾಡಬಹುದು. ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು, ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು, ಶಿವಾಷ್ಟೋತ್ರವನ್ನು ಪಠಿಸಬಹುದು, ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು. ಅತ್ಯಂತ ಉತ್ತಮ. ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ. ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು, ದಾನಧರ್ಮಾದಿಗಳೆಲ್ಲ 10 ಪಟ್ಟಷ್ಟು 100 ಪಟ್ಟಷ್ಟು ಪುಣ್ಯ ಕೊಡ್ತದಂತೆ. ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗ ಪಡಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ 8ನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು, ಸದೆ ಬಡಿಬೇಕು. ಎಲ್ಲ ಶತ್ರುಬಾಧೆಗಳ ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ, ಜೊತೆಗೆ ಗ್ರಹಣನೂ ಇರೋದ್ರಿಂದ ಇನ್ನೂ ಡಬಲ್ ವಿಶೇಷ ಅವತ್ತು. ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ, ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಮಹಾಸೂರ್ಯಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು, ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು, ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು. ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು, ನಿಮ್ಮಲ್ಲೇ ಇಟ್ಕೊಳ್ಬಹುದು. ಯಾಕೆಂದರೆ ಗ್ರಹಣ ಮಹಾಸೂರ್ಯಗ್ರಹಣದಂದು ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು, ಆಯ್ತಲ್ವಾ? ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯಗ್ರಹಣದಂದು ಅಭಿಮಂತ್ರಣೆ ಮಾಡಿರತಕ್ಕಂಥದ್ದಾದ್ದರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ. ಕನಿಷ್ಠ ಒಂದು 28 ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ. ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಇಟ್ಕೊಳ್ಳಿ. ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ, ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ, ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಏನೇ ರೀತಿಯ ಸಮಸ್ಯೆ, ಆರೋಗ್ಯ ಬಾಧೆ ಇರಲಿ, ಏನೇ ಇರಲಿ, ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ, ಆಯ್ತಲ್ವಾ? ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ. ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ, ಅಮ್ಮನವರ ಸನ್ನಿಧಾನ, ಮರಕದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ.
ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯಂಗಿರ ಹೋಮ, ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾನ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. 8ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ, ಈ ತೇಜೋಮಣಿ ಪ್ರಸಾದ, ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಮಹಾಸೂರ್ಯಗ್ರಹಣದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.